ಆಮ್ಯಾಗ ಗೋಕಾಕ್ ತಾಲೂಕಿನಾಗ ಈ ಗ್ಯಾಂಗ್ ಏನೈತಲ್ಲ, ಸ್ಮಶಾನ ಗ್ಯಾಂಗ್, ನಾವು ಅವ್ರಿಗೆ ಸ್ಮಶಾನ ಗ್ಯಾಂಗ್ ಅಂತ ಕರಿತೇನೆ. ಸ್ಮಶಾನದಾಗ ಹೋಗಿ ಪ್ರವಚನ ಮಾಡಿ ಸ್ಮಶಾನದಾಗ ಊಟ ಮಾಡಿ ಬಂದ್ರಂತ. ಹೌದಾ? ಅವ್ರಿಗೆ ನಾ ಕೇಳ್ತೇನೆ, ಸ್ಮಶಾನ ಸ್ವಚ್ಛ ಇರ್ತೈತನ? ಇಡೀ ಊರ ಮಂದಿನ ಹೊರಕಡೆಗೆ ಅಲ್ಲೇ ಮಾಡ್ತಾರೆ, ಇಡೀ ಊರು ಹೆಣಗಳು ಒಯ್ದು ಅಲ್ಲೇ ಸುಡ್ತಾರೆ, ಅಲ್ಲೇ ಹುಗಿತಾರೆ. ಸ್ವಚ್ಛತೆಯ ದೃಷ್ಟಿಯಿಂದ ಬಿಟ್ಟರೆ ಉಳಿದೇನು ಸಮಸ್ಯೆ. ಆದ್ರೆ ನಾವು ಒಂದು ಶ್ರದ್ಧೆಯನ್ನು ತೆಗೆದು ಹಾಕ್ತೀವಿ, ಸ್ಮಶಾನದೊಳಗೆ ಪ್ರವಚನ ಮಾಡ್ತೀವಿ, ಸ್ಮಶಾನದೊಳಗೆ ಊಟ ಮಾಡ್ತೀವಿ. ನಾಳೆಗೆ ನೀವು ರೊಕ್ಕ ಕೊಟ್ಟರೆ ಸಂಡಾಸ್ದಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಿ ಅಂದಂಗೆ ಆತಲ್ಲ. ಹೌದಲ್ಲ? ದಕ್ಷಿಣ ಕೊಟ್ಟರೆ ಪಾಯ್ಖಾನ್ಯಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಂತ ಇದ್ರ ಅರ್ಥ ಆತಲ್ಲ. ಅಲ್ರಿ, ಹೊಲಸು ಜಾಗದ ಇದೆಂತ ಅಂಧ ಶ್ರದ್ಧೆಯನ್ನು ದೂರ ಕಳೆಯುವಂಥ ಪದ್ಧತಿ. ಮಾಡಿಸೋರಿಗೆ ಬುದ್ಧಿಲ್ಲ, ಮಾಡೋರಿಗೆ ಬುದ್ಧಿಲ್ಲ. ಸ್ವಚ್ಛತೆ ಅನ್ನೋದು ಇದು ಯಾವ ಪರಂಪರೆಯನ್ನು ಹುಟ್ಟು ಹಾಕ್ಲಿಕ್ಕೆ ಹೊರಟೀರಿ? ಮಾನ್ಯ ಶಿವರಾತ್ರಿಯಾಗ ಒಂದಿಷ್ಟು ಹಂದಿಗಳಿದ್ರಾನು ಹೋಗಿ ಸ್ಮಶಾನದಾಗ ನಾವು ಪೂಜಾ ಮಾಡ್ಕೋತೀವಿ ಅಂತ. ಏನು ನೀವೇನು ಅಘೋರಿಗಳೇನಪ್ಪ? ಸ್ಮಶಾನದಾಗ ಪೂಜಾ ಮಾಡ್ಕೋತಾರಂತ. ಮನೆಯನ್ನು ಹಾಳು ಬಿದ್ದಾವ ನಿಮ್ಮ ಮನೆಯನ್ನು ಸ್ಮಶಾನ ಆಗ್ಯಾವ, ನೀವು ಹೋಗಿ ಸ್ಮಶಾನದಾಗ ಪೂಜಾ ಮಾಡ್ಕೊಳಕ್ಕೆ? ಮನ್ಯಾಗ ಇಷ್ಟು ಪವಿತ್ರ ವಾತಾವರಣ ಐತಿ, ಮನ್ಯಾಗ ಕುಂತ್ಕೊಂಡು ಪೂಜಾ ಮಾಡ್ಕೊಳ್ಳೋದು ಬಿಟ್ಟು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟೀರಿ ನೀವು? ದಯವಿಟ್ಟು ಹಿಂಗೆ ಮಾಡಿ ಬಸವಣ್ಣವ್ರ ಹೆಸರನ್ನು ಕೆಡಿಸ್ಬೇಡ್ರಿ ಅಂತ ಹೇಳೋದು ಅಷ್ಟೇ ನಮ್ಮ ಕಳಕಳಿ ಅವ್ರಿಗೆ. ಈ ಮಂದಿ ಒಮ್ಮೆ 1500 ಮಂದಿ ಸ್ವಾಮಿಗಳು, 1200 ಮಂದಿ ಸ್ವಾಮಿಗಳು ಕೂಡ ಒಮ್ಮೆ ಉತ್ತರ ಭಾರತಕ್ಕೆ ಹೋಗಿದ್ದರು. ಅದ್ರಾಗೊಬ್ಬ ಪತ್ರಕರ್ತನೂ ಇದ್ದ. ಅವ ಬಂದಿಂದ ಬರೆದಿದ್ದ, ಇವ್ರು ಎಲ್ಲೆಲ್ಲಿ ಹೇಳಿದ್ರೆ ಏನೇನು ಊಟ ಮಾಡಿದ್ರು, ಇದೇ ಗ್ಯಾಂಗಿನ ಮಂದಿನೇ ಐತೆ ಅದ್ರೊಳಗೆ. ಯಾವ ಡಾಬಾದಾಗ ಏನೇನು ತಿಂದ್ರೆ ಏನೇನು ಕುಡಿದ್ರೆ ಎಲ್ಲ ಫೋಟೋ ಅದಾವೆ. ಮತ್ತು ಇಲ್ಲಿ ಬಂದು ಬಸವಣ್ಣನ ತತ್ವ ಹೇಳ್ತೀರಿ ನಮಗೆ. ನಾವು ಬಸವ ತತ್ವದಂಗೆ ನಡೆಯೋರಿಗೆ ನಮಗೆ ಪಾಠ ಹೇಳ್ತೀರಿ ನೀವು ಅಂತ ನಾ ಕೇಳಿದೆ. ನಿಮ್ಮ ಕಾಲು ಹಿಡ್ಕೋತೀವ್ರಿ, ಯಾರಿಗೂ ಹೇಳಬೇಡ್ರಿ ಇದನ್ನು. ನಾ ಇವತ್ತಿನ ತನಕ ಹೇಳಿದ್ದಲ್ಲ, ಈಗ ನೀವು ತೆಗ್ದಿರಂದಾಗ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ. ಬನಾರಸ್ ಶಹರದೊಳಗೆ ಹೋಗಿ ಪತ್ಲ ಖರೀದಿ ಮಾಡಿದ್ರು. ಯಪ್ಪ ಅವ್ವ ಎಲ್ಲ ಮನೆ ಬಿಟ್ಟೋ ಬಂದಿರು ಮಠದಾಗ ಅಂದ್ರೆ ಪತ್ಲ ಯಾರ ಸಲುವಾಗಿ? ನನ್ನ ಮಾತು ಎಲ್ಲರೂ ಈಗ ಆನ್ಲೈನ್ ಕೇಳಕ್ಕೆ ಹತ್ಯಾರ. ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಅದಾರಲ್ಲ ಇವರು ಎಲ್ಲರೂ ಈ ಸದ್ದು ಆನ್ಲೈನ್ ಕೇಳಕ್ಕೆ ಹತ್ಯಾರ. ನಾಳೆಗೆ ಎದಿ ಡಬ 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 ಅನ್ನಕ್ಕೆ ಶುರು ಅಕ್ಕ. ಇವರು ಪತ್ಲ ಯಾರಿಗೆ ತೊಗೊಂಡಿದ್ರಿ? ಅಂತರ್ವಸ್ತ್ರಗಳನ್ನು ಖರೀದಿ ಮಾಡಿದ್ರು ಬನಾರಸ್ ಶಹರದೊಳಗೆ, ಅವನ್ನ ಯಾರ ಸಲುವಾಗಿ ತೊಗೊಂಡಿದ್ರಿ? ಇವರು ಬಸವಾನುಯಾಯಿಗಳಲ್ಲ, ಇವರೆಲ್ಲ ಬಸವ ದ್ರೋಹಿಗಳು. ಬಸವ ತತ್ವಗಳ ಹತ್ಯೆಯನ್ನು ಮಾಡುವಂಥ ಬಸವ ದ್ರೋಹಿಗಳಿವು. ನಾ ಹೇಳ್ತೇನೆ, ನಮಗೆ ಎಷ್ಟು ಸಾಧ್ಯ ಐತೆ ನಮ್ಮ ಜೀವನದೊಳಗೆ ನಾವು ಬಸವಣ್ಣನ ಅಳವಡಿಸ್ಕೊಳ್ತೀವಿ. 100ಕ್ಕೆ 100 ಅಳವಡಿಸ್ಕೊಳ್ಳೋಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ಬಸವಣ್ಣವ್ರು ಹೇಳ್ಯಾರ, ಹೊನ್ನಿನೊಳಗೊಂದೊರೆ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಬಸವಣ್ಣವ್ರು ಹೇಳಿದರು. ಬಸವಣ್ಣವ್ರಿಗೆ ಸಾಧ್ಯ ಆಗಿರ್ಬೇಕು, ನನಗೆ ಆಗೋದಿಲ್ಲ. ನಮ್ಮದು ಮಠ ಐತಿ, ದಿನ 4000 ಮಂದಿ ಉಣ್ಣಾಕೆ ಬರ್ತಾರೆ. ಮತ್ತು ಇವತ್ತ ಜಳ ಮಾಡಿದ್ನಂದ್ರೆ ನಾಳೆಗೆ ಯಾರಿಗೆ ಹಾಕೋದು? ಮಠದಾಗ 1000 ಮಂದಿ ಕೆಲಸ ಮಾಡೋರು ಅದಾರ, ತಿಂಗಳ ಕೊನೆಗೆ ಪಗಾರ ಎಲ್ಲಿ ತಂದು ಕೊಡಲಿ? ನನಗೆ 100ಕ್ಕೆ 100 ಆಗೋದಿಲ್ಲ. ದೇಶ ವಸ್ತು ಕಾಲ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಸ್ವಲ್ಪ ಬದಲಾವಣೆ ಬರಲೇಬೇಕಾಕೈತಿ. ನಾವು ತರದೇ ಇದ್ದರೂ ಸಹಿತ ನಾನು ಅವ್ರಿಗೆ ಹೇಳ್ತೇನೆ, ನೀವೆಲ್ಲ ಇಷ್ಟು ಮಂದಿ ಇದೀರಪ್ಪ, ಬಸವಣ್ಣನ ತತ್ವ ಹೇಳ್ತೀರಿ, ಈ ವಚನಕ್ಕೆ ಏನು ಉತ್ತರ ಹೇಳ್ತೀರಿ? ಒಬ್ಬರ ಹೇಳ್ರಿ. ನೀವು ಯಾರೂ ಒಂದು ಅಗಳು ಸಹಿತ ಸಂಜೆ ಮುಂದೆ ನಾಳೆಗೆ ಅನ್ನೋ ಸಲುವಾಗಿ ಇಟ್ಕೋಬಾರ್ದು ಅನ್ನ ನಿಮ್ಮ ಮಠದಾಗ. ಹೌದಾ? ಒಂದು ಬಟ್ಟೆನೂ ಸಹಿತ ಹರಿದ್ರೆ ಮತ್ತೊಂದು ನಾಳೆಗೆ ಅಂತ ಇಟ್ಕೋಬಾರ್ದು ನೀವು. ಇವತ್ತು ನಾಳೆಗೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕು. ಒಂದು ದುಡ್ಡೂ ಸಹಿತ ನಾಳೆಗೆ ಅಂತ ಇಟ್ಕೋಬಾರ್ದು. ನೀವು 30 ಕೋಟಿ 40 ಕೋಟಿ ಡಿಪಾಸಿಟ್ ಕುಂಡಿ ಬುಡಕ್ಕೆ ಇಟ್ಕೊಂಡು ಕೂತಿರಲ್ಲ, ಇದು ಬಸವ ತತ್ವ ಏನು ಅಂತ ನಾನು ಅವ್ರಿಗೆ ಕೇಳೋದು. ಇದು ಯಾವ ಬಸವ ತತ್ವಪ್ಪ ನಿಮ್ದಂತ ಕೇಳಕತ್ತೀನಿ. ಇರಲಿಲ್ಲ ಅಂದ್ರೆ ಹೇಳ್ರಿ, ಎಲ್ಲನೂ ಆಗೋದಿಲ್ಲ ಅಲ್ರಿ, ಈಗ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಾವು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮಗೆ ಆಗೋದಿಲ್ಲಪ್ಪ ಎಲ್ಲನೂ. ಯಾರು ಬೇಕಾದವ್ರು ಹೇಳ್ರಿ ನೀವು ಸಹಿತ, ಇಂಥ ಜೀವನ ಇವತ್ತು ನಮಗೆ ಸಾಗಿಸ್ಲಿಕ್ಕೆ ಆಗ್ತೈತೇನೋ ಅಂತ. ಆಗೋದಿಲ್ಲ. ಜಡ್ಡ ಜಾಪತ್ರಿ ಬಿದ್ದರೆ ಏನು ಮಾಡೋದು? ಮನ್ಯಾಗ ಮಕ್ಕಳು ಮರಿ ಲಗ್ನ ಅಂತ ಬರ್ತಾವೆ, ಲಗ್ನಕ್ಕೆ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂದ್ರಿ, ನಾಳೆ ಮಕ್ಕಳ ಲಗ್ನ ಹೆಂಗೆ ಮಾಡೋದು? ಆಕಸ್ಮಿಕವಾಗಿ ಮುಪ್ಪಿನ ಕಾಲಕ್ಕೆ ತಂದೆ ತಾಯಿ ಜಡ್ಡು ಬಿದ್ದು ಅಂದ್ರೆ ಅವ್ರಿಗೆ ರೊಕ್ಕ ಇಲ್ಲಿಂದ ತರೋದು. ಇಂಥ ಸಂಸಾರ ಇವತ್ತು ಮಾಡೋಕ್ಕೆ ಸಾಧ್ಯ ಐತನೋ? ಸಾಧ್ಯ ಇಲ್ಲ. ಇಲ್ಲದನ್ನು ಇಲ್ಲ ಅಂತ ಹೇಳ್ಬೇಕು. ನಾವು ಬಸವಣ್ಣನಿಗೆ ಕ್ಷಮಾ ಕೇಳ್ತೇವೆ, ಯಪ್ಪ ನೀ ಹೇಳಿದಿ, ಆದರೆ ಇವತ್ತಿನ ದಿನಮಾನದೊಳಗೆ ನಮ್ಮಿಂದ ಅದು ಆಗೋದಿಲ್ಲ ಅಂತ ಇಷ್ಟ ಅಲ್ಲ ಹೇಳೋದು. ಇದನ್ನು ಬಿಟ್ಟರೆ ಮತ್ತೇನೈತಿ?
ಆದ್ರೆ ಎಲ್ಲಿದರ ತಂದು ಎಲ್ಲಿದರ ಹಚ್ಚಿ ಬಸವಣ್ಣವ್ರ ಹೆಸರು ಕೆಡಿಸ್ಬೇಡ್ರಿ ಅಂತ ಅದ್ರ ಸಲುವಾಗಿ ನಾನು ಭಾಳ ಹೇಳೋದಿಲ್ಲ. ಭಾಳ ಹೇಳೀನಿ. ನನ್ನ ಹತ್ರ ಮಸಾಲೆ ಭಾಳ ಐತಿ, ತಿಳಿತಿಲ್ಲ. ಇನ್ನು ಭಾಳ ದಿವಸ ಅಡುಗೆ ಮಾಡಿದ್ರು ತೀರ್ಲಾರ್ದಷ್ಟು ಮಸಾಲೆ ಐತಿ. ಅವ್ರಿಗೆ ಗೊತ್ತಿರ್ಬೇಕು ಕಷ್ಟ ಯಾರನ್ನ ತಡವೀವಿ ನಾವು ಅನ್ನೋದು. ಯಾವ ಮನುಷ್ಯನ ತಡೋಬಾರ್ದಾಗಿತ್ತಲ್ಲ ಆ ಮನುಷ್ಯನ ತಡವೀರಿ ನೀವು. ಅವನಂತೇಳಿ ಮಸಾಲೆ ಭಾಳ ಐತಿ ನಿಮ್ಮದು. ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಅದನ್ನು ಯಾವಾಗಲೂ ದುರುಪಯೋಗ ಪಡಿಸ್ಕೊಳ್ಳೋವಲ್ಲ. ನಾನು ಇವತ್ತೂ ಸಹಿತ ನಿಮ್ಗೆ ವಿನಂತಿ ಮಾಡ್ಕೋತೀನಿ ಅವ್ರಿಗೆ, ಬಸವಣ್ಣನ ಹೆಸರಿನಿಂದ ಹಿಂದೂ ಧರ್ಮ ಹಾಳು ಮಾಡಬೇಡ್ರಿ. ನಂದು ಇಷ್ಟೇ ಕಾಳಜಿ, ಮತ್ತೊಂದು ಏನೂ ಇಲ್ಲ. ಇದನ್ನು ಕೈ ಬಿಟ್ಬಿಡ್ರಿ, ನಾಳೆಗೆ ನಿಮ್ಮನ್ನು ಬಿಡ್ತೇನೆ. ನೀವು ಬಿಡಂಗಿಲ್ಲ ಅಂದ್ರಿ. ಇನ್ನೊಂದು ನಾ ಇವ್ರಿಗೆಲ್ಲ ಕೇಳಿದೆ, ನೋಡಪ್ಪ ಬಸವಣ್ಣನ ತತ್ವ ಹೇಳ್ತೀರಿ. ಬಸವಣ್ಣ ಸಮಾನತೆಯ ತತ್ವ ಎಲ್ಲ ಜಾತಿಯವ್ರನ್ನೂ ಕರ್ಕೊಂಡು ಬಂದ ಅನುಭವ ಮಂಟಪ. ಡೋಹಾರನ್ನ ಕರ್ಕೊಂಡು ಬಂದ, ಸಮಗಾರನ್ನ ಕರ್ಕೊಂಡು ಬಂದ, ಎಲ್ಲರನ್ನೂ ಕರ್ಕೊಂಡು ಬಂದು ಏಕಪಂಕ್ತಿ ಭೋಜನ ಮಾಡಲಿಕ್ಕೆ ಹಚ್ಚಿದ. 12ನೇ ಶತಮಾನದೊಳಗೆ ಸಮಗಾರ ಹರಳಯ್ಯನವ್ರ ಮಗಳನ್ನು ಮಧುವರಸನ ಮಗನಿಗೆ ಶೀಲವಂತನಿಗೆ ಕೊಡಿಸಿ ಮದುವೆ ಮಾಡಿದರು ಬಸವಣ್ಣವರು. ನೀವು ಎಷ್ಟು ಮಂದಿ ಮಾಡಿರಪ್ಪ? ನನ್ನ ಪ್ರಶ್ನೆ ಪ್ರತಿ ಸಾರಿ ಅವ್ರಿಗಿದೆ. ಇಷ್ಟು ಮಂದಿ ಇಷ್ಟು ಮಠಗಳು ಕಟ್ಕೊಂಡಿದ್ದೀರಿ ನೀವು. ಆಮೇಲೆ ಇವ್ರು ಬಿಡ್ರಿ, ಇವ್ರೇನು ಮಾಸ್ತರುಗಳು ಏನೋ ಈಗ ದೊಡ್ಡ ದೊಡ್ಡ ಪಂಡಿತರಾಗಿ ತಿರುಗಾಡ್ತಾರೆ. ಕೆಲವು ಮಂದಿ ವ್ಯಾಪಾರಿಗಳು ಏನು ತಿರುಗಾಡ್ತಾರೆ. ಬಸವಣ್ಣನ ಬಗ್ಗೆ ಏನು ಮಕ್ಕಳು ಇದ್ರಾಗ ಹುಚ್ಚಿ ಬಿದ್ದಾರೆ ಅನ್ನಂಗೆ ಮಾತಾಡ್ತಿರ್ತಾರೆ. ಇವ್ರೇನೇ ವಚನದ ಇದ್ರಾಗ ಹುಚ್ಚಿ ಬಿದ್ದಾರೆ ನೀವು ಮಕ್ಕಳು ಅನ್ನಂಗೆ ಮಾತಾಡ್ತಿರ್ತಾರೆ. ನಾ ಅವ್ರಿಗೆ ಕೇಳಿದೆ, ನಿಮ್ಮ ಮನ್ಯಾಗ ಮದುವೆ ಆಗ್ಯಾವನಪ್ಪ ಅಂತ. ಆಗ್ಯಾವ್ರಿ ಅಂದರು. ಹೆಂಗೆ ಮಾಡೀರಿ? ಬಸವ ತತ್ವದಂಗೆ ಮಾಡೀವ್ರಿ ಅಂದ್ರೆ ಹೂವು ಹಾಕಿ ಮಾಡೀವಿ. ಅಲ್ರೋ, ಬಸವಣ್ಣ ಸಮಗಾರ ಹರಳಯ್ಯನವ್ರ ಮಗಳನ್ನು ಮಧುವರಸನ ಮಗ್ಗ ಕೊಟ್ಟ, ಬ್ರಾಹ್ಮಣನ ಮಗ ಕೊಟ್ಟು ಮದುವೆ ಮಾಡಿಸಿದ್ದ. ನಿಮ್ಮ ಮಕ್ಕಳನ್ನು ಯಾರಾದರೂ ನಮ್ಮ ಹರಳಯ್ಯನವ್ರ ಮನೆಗೆ ಕೊಟ್ಟಿರೇನು? ಸಮಗಾರ ಹರಳಯ್ಯನವ್ರ ಮನೆಗೆ ಅಂತ ಕೇಳಿದ್ದು ನಾನು. ಇವತ್ತಿನ ತನಕ ಒಬ್ಬನೂ ಕೊಟ್ಟಿಲ್ಲ. ಆಣಿ ಮಾಡಿ ಹೇಳವ್ರು, ಒಬ್ಬ ಬಸವ ತತ್ವ ಹೇಳವನು ಕೊಟ್ಟಿಲ್ಲ. ನನ್ನ ಹತ್ರ ಬಾ ಅಂತ ಹೇಳಿದ್ನ. ನಾ ವರ್ಷ 4 ಲಗ್ನ ಸಮಗಾರ ಹರಳಯ್ಯನ ಮಕ್ಕಳನ್ನ ವ್ಯಾಪಾರಿಗಳ ಮನೆಗೆ ಕೊಡಿಸ್ತೀನಿ, ವ್ಯಾಪಾರಿಗಳ ಮಕ್ಕಳನ್ನು ಸಮಗಾರ ಹರಳಯ್ಯನ ಮನೆಗೆ ಕೊಡಿಸ್ತೀನಿ, ಬರ್ರಿ ನೀವು ತೋರಿಸ್ತೀನಿ ಅಂತ ಹೇಳಿದ್ದೆ. ನಾ ಬರೇ ಮಾತಾಡೋ ಮನುಷ್ಯ ಅಲ್ಲ, ಮಾಡಿ ತೋರಿಸ್ತೇನೆ. ಹರಳಯ್ಯನವ್ರು ಅಂದ್ರೇನು ರೀ? ಅಲ್ರಿ, ತಮ್ಮ ತೊಡಿ ಚರ್ಮನ ತೆಗೆದು ಬಸವಣ್ಣವ್ರಿಗೆ ಆವಿಗೆ ಮಾಡಿಕೊಟ್ಟವ್ರು. ಎಂಥ ಶ್ರದ್ಧೆ, ಎಂಥ ಭಕ್ತಿ. ಆ ಹರಳಯ್ಯ ನಮಗೆಲ್ಲ ಆದರ್ಶ. ಇವತ್ತು ಆ ಹರಳಯ್ಯನ ಸಮಾಜ ಇವತ್ತು ಸಹಿತ ಧರ್ಮ ಬಿಟ್ಟಿಲ್ಲ, ನಮ್ಮ ಧರ್ಮ ಬಿಟ್ಟಿಲ್ಲ. ಯಾರ್ಯಾರೋ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋದರು. ಆದರೆ ಸಮಗಾರ ಹರಳಯ್ಯನ ಸಮಾಜ ಇವತ್ತೂ ಸಹಿತ ಹರಳಯ್ಯನವ್ರ ಮೇಲೆ, ಲಿಂಗದ ಮೇಲೆ ಎಷ್ಟು ನಿಷ್ಠೆ ಐತಂದ್ರೆ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅವರು.